ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಜಾತ್ರೆ ಪ್ರಯುಕ್ತ ಉಂಡಿ ಎಣಿಕೆ ಕಾರ್ಯವನ್ನು ಶನಿವಾರ ದೇವಾಲಯದ ಆವರಣದಲ್ಲಿ ಬ್ಯಾಂಕ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ದೇವಸ್ಥಾನ ಸಿಬ್ಬಂದಿಗಳ ಸಹಯೋಗದಲ್ಲಿ ನಡೆಸಲಾಯಿತು. ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾದ ಎಣಿಕೆ ಹೊರಮಠ, ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯವಾಗಿತ್ತು. ಹೊರಮಠದಲ್ಲಿ 8,38,825, ಒಳಮಠದಲ್ಲಿ 25,91,545 ಸಂಗ್ರಹವಾಗಿದೆ. ಒಟ್ಟಾರೆಯಾಗಿ ಈ ವರ್ಷದ ಜಾತ್ರೆಯಲ್ಲಿ 34,30,370 ಹಣ ಸಂಗ್ರಹವಾಗಿದೆ. ಸಂಗ್ರಹವಾದ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಉಂಡಿಗಳಲ್ಲಿ ಬೆಳ್ಳಿ ನಾಣ್ಯಗಳು, ಬೆಳ್ಳಿ ತೊಟ್ಟಿಲು, ಇನ್ನಿತರೆ ಬೆಳ್ಳಿ ಆಭರಣಗಳು ಕಂಡುಬಂದವು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಈ ವೇಳೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮುಜರಾಯಿ ಅಧಿಕಾರಿ ಸದಾಶಿವಪ್ಪ ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್, ರವಿ, ಪುಷ್ಪಲತಾ, ಜಗದೀಶ್, ಬಾಬು, ಸುಮಲತಾ, ಶಂಕರ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್, ಸಿಬ್ಬಂದಿ ಮಹಾಸ್ವಾಮಿ, ವೀರಭದ್ರಪ್ಪ, ಪುರಂದರ್, ದೇವಾಲಯ ಸಿಬ್ಬಂದಿ ಎಸ್ ಸತೀಶ್, ಮನು, ಮಂಜುನಾಥ್, ರುದ್ರೇಶ್, ತಿಪ್ಪಮ್ಮ, ಮಹದೇವ್ ಇತರರು ಉಪಸ್ಥಿತರಿದ್ದರು. ನಿಮ್ಮ ಯಾರು ಬಂದ್ರೆ ಹೇಳ್ಬೇಕು. ಗಂಗಾಧರಪ್ಪ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಾಯಕರು. ಈ ದಿನ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ದೇವಸ್ಥಾನದ ವತಿಯಿಂದ ಈ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಜಾತ್ರಾ ಪೂರ್ವ ಉಂಡಿ ತೆರೆದು ಎಣಿಕೆ ಮಾಡಿ ಸಂಬಂಧ ದೇವಸ್ಥಾನದ ಅಕೌಂಟಿಗೆ ಕಾರ್ಯಕ್ರಮವನ್ನು ಮಾನ್ಯ ತಾಲೂಕು ಸೇವಕರಾದಂಥ ನಮ್ಮ ಸದಾಶಿವಪ್ಪರು ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಉಂಡಿಯನ್ನು ತೆಗೆದು ಈ ದೇವಸ್ಥಾನ ಉಂಡಿ ಹೀಗೆನ ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಮಾರ್ಚಲ್ಲಿ ತೆಗೆದಿದ್ವಿ. ಅದು 35 ಲಕ್ಷ ಆಗಿತ್ತು. ಇದರ ಹೊರಮಠದ 8,33,000 ಆಗಿತ್ತು. ಟೋಟಲಿ 35 ಲಕ್ಷ ಆಗಿತ್ತು. ಈ ಸರಿ 40 ಲಕ್ಷ ಒಳಗೆ ಅಂತ ಇಟ್ಕೊಂಡಿದ್ವಿ. ಎಲ್ಲ ದೇವಸ್ಥಾನವನ್ನು ಇವತ್ತೇ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ಮೂಲಭೂತ ಸೌಕರ್ಯಗಳು, ಸಾರ್ವಜನಿಕ ದಾಸೋಹ ಮತ್ತು ನೌಕರರಿಗೆ ವೇತನ, ಇನ್ನಿತರ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುತ್ತೆ. ಯಾವುದೇ ಹಣವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಿಲ್ಲ. ಹಾಗಾಗಿ ಎಲ್ಲ ಭಕ್ತರು ಸಹ ತಮ್ಮ ಕೈಲಾದಂಥ ದೇವರು ಅವರಿಗೆ ಎಷ್ಟು ಕೊಡ್ತಾನೋ ಅಷ್ಟನ್ನು ಹಣದ ಮೂಲಕ, ಧಾನ್ಯಗಳ ಮೂಲಕ ದೇವಸ್ಥಾನಕ್ಕೆ ಸಲ್ಲಿಸಬೇಕು ಅಂತ ಕೇಳಿಕೊಂಡು ದೇವಸ್ಥಾನ ಎಲ್ಲರೂ ಒಳ್ಳೇದು ಮಾಡಲಿ ಅಂತ 10ನೇ ತಾರೀಕಿಗೆ ವಾರ್ಷಿಕೋತ್ಸವ ಜಾತ್ರೆ ಇರೋದ್ರಿಂದ ಈಗ ತೆಗಿತಾ ಇದ್ದೀವಿ. ಹಾಗಾಗಿ ಜಾತ್ರೆ ನಂತರ ಮತ್ತೆ ತೆಗಿತೀವಿ ಅಂತೇಳಿ ತೆಗೆದು ಮಾಡಿ